ಹಾಲಿನ ವಿದ್ಯುತ್ ದರ ಏರಿಕೆಯಿಂದ ಶಾಕ್ನಲ್ಲಿರುವ ಬೆಳಗಾವಿ ಜನರಿಗೆ ಖಾಸಗಿ ಶಾಲೆಯಲ್ಲಿ ಪ್ರವೇಶ ಶುಲ್ಕ ಹೆಚ್ಚು ಮಾಡಿರುವುದನ್ನು ಖಂಡಿಸಿ ವನಿತಾ ವಿದ್ಯಾಲಯದ ಶಾಲೆಗೆ ಗುರುವಾರ ಪೋಷಕರು ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿಯ ಖಾಸಗಿ ಶಾಲೆಯೊಂದರ ಪ್ರವೇಶ ಶುಲ್ಕ ಏಕಾಏಕಿ ಹೆಚ್ಚಳಗೊಂಡಿದ್ದರಿಂದ ಆಕ್ರೋಶಗೊಂಡ ಪೋಷಕರು ಶಾಲೆಗೆ ಮುತ್ತಿಗೆ ಹಾಕಿ ಆಡಳಿತ ಮಂಡಳಿಯನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಈಗಾಗಲೇ ರಾಜ್ಯದಲ್ಲಿ ಅಗತ್ಯ ವಸ್ತುಗಳಾದ ಹಾಲು, ಮೊಸರು, ಬಸ್ ಪ್ರಯಾಣ ದರ ಏರಿಕೆಯಾಗಿದ್ದು, ಕೆಲ ಖಾಸಗಿ ಶಾಲೆಗಳು ಶುಲ್ಕ ಹೆಚ್ಚಳ ಮಾಡಿರುವುದು ಪೋಷಕರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಒಂದೇ ಸ್ಕೂಲ್ ಮೇಲೆ ಫೀಸ್ ಜಾಸ್ತಿ ತುಂಬಿಲ್ಲ ಅಂತಂದು ಯಾವ ಮಕ್ಕಳನ್ನ ಎಕ್ಸಾಮ್ ಕೂಡಿಸ್ಕೊಂಡಿಲ್ಲ ಅವರು. ಎಕ್ಸಾಮ್ ಫೀಸ್ ತುಂಬಿಲ್ಲ ಅಂತ ಹೇಳಿ ಅವಳು ನಾನು ಅಲ್ಲಿ ಮುಂದೊಕ್ಕಳ ಎಕ್ಸಾಮ್ ಹೆಂಗಾಯ್ತಮ್ಮ ಅಂತ ಕೇಳಿದಾಗ ಬೇರೆ ಸ್ಕೂಲ್ ನಮಗೆ ಗೊತ್ತಿಲ್ಲ. ನಾವು ಅಲ್ಲಿ फर्स्ट टाइम इन एज्युकेशन हिस्ट्री इन बेलगाम. स्कूल वाढवलं तर फीज वाढवलं तर बाकीचे कसं करील. हे स्कूल मध्ये कसं आहे, सगळी मिडल क्लास आहेत. एका बाजूने सगळी मिडल क्लास आहेत. मग सगळे मिडल क्लास असलेले लोक कसं भरील. आणि एका घरात 3-3 पोरं आहेत. एक नाही, दोन नाही, 3-3 पोरं आहेत. मग कसं ऍडजस्ट होईल. एका घरात 3-3 पोरं असलं तर मग होत नाही. मग आम्ही सरळ गेलो प्रिन्सिपल कडे विचारायला, छान आणि विचारायला गेलो. मग प्रिन्सिपल मॅडम असं हाय, आम्ही काय करायचं. प्रिन्सिपल मग कमी करा जरा, काय तर नाही होत नाही. एकदम कडाकंडीत असं स्ट्रिक्टली बोलून टाकले तिने आम्हाला. असं आत पण घ्यायला तयार नाही तिने आम्हाला. मग आम्ही विचार केलो की सगळे मीटिंग करून सगळे आतमध्ये घुसूया. ನಂತರ ತಿನೆ ಅತ್ತ ಸಂಗಾಲೆ ತತ್ತ ಕಮ್ಮಿ ಕರ್ತು ಅತ್ತ ಮಗ ತೇಜ್ ಗೋಷ್ಠಿ ಆಮಲ್ಲ ಅದಿ सांगायचं होतं. ಮಕ್ಕಳ ಪ್ರವೇಶ ಶುಲ್ಕ ಕಡಿಮೆ ಮಾಡುತ್ತೇವೆ ಎಂದು ಈಗ ಏಕಾಏಕಿ ಪ್ರವೇಶ ಶುಲ್ಕ ಹೆಚ್ಚು ಮಾಡಿದ್ದು ಪೋಷಕರು ಖಂಡಿಸಿದ್ದಾರೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.